ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಯುವಕರಿಗೆ ಗ್ರಾಜ್ಯುಯೇಟ್ ಅಥವಾ BEd ಆದಂತ ಯುವಕರಿಗೆ ಅಲ್ಲಿ ಕೆಲಸ ಸಿಗ್ಲಿಕ್ಕೆ ಆರಂಭವಾಗಿದೆ. ಇದು ಒಂದು ಹೊಸ ಡೆವಲಪ್ಮೆಂಟ್. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ, ಇಲ್ಲಿ ನಮ್ಮ ಒಟ್ಟು ಸರಾಸರಿ ಜಾಬ್ಸ್, ಮುಸ್ಲಿಂ ಮಹಿಳೆಯರ ಜಾಬ್ಸ್ ನ ರೇಷಿಯೋ ನೋಡಿದ್ರೆ, ಅದರ್ ಕಮ್ಯುನಿಟಿ ಕ್ರಿಶ್ಚಿಯನ್ಸ್, ಹಿಂದೂಗಳಿಗೆ ಜಾಬ್ಸ್, ಮುಸ್ಲಿಂ ಜಾಬ್ಸ್ ಅಲ್ಲಿ ಇರುವಂತಹ ಪರ್ಸೆಂಟ್ 28% ಅದರ್ ಕಮ್ಯುನಿಟಿಯಲ್ಲಿ ಜಾಬ್ ಮಾಡ್ತಾರೆ. ಆದ್ರೆ ಮುಸ್ಲಿಮ್ಸ್ ಅಲ್ಲಿ ಕೇವಲ 14% ಮಾತ್ರ. ಮುಸ್ಲಿಂ ಮಹಿಳೆಯರು 14% ಮಾತ್ರ. ಅದು ಸಹ ಯಾವ್ದು ಕೆಲಸ? ಒಂದಾ ಬೀಡಿ ಉದ್ಯಮ, ಅಥವಾ ಮನೆಯಲ್ಲಿ ಏನಾದ್ರೂ ರೋಟಿ ಬಿರಿಯಾನಿ ಮಾಡಿಕೊಡೋದು, ಅಥವಾ ಊದುಬತ್ತಿ ಮಾಡೋದು. ಹೆಲ್ತ್ಗೆ, ದೇಹಕ್ಕೆ ತುಂಬಾ ಡೇಂಜರ್ ಆದಂತಹ ಜಾಬ್ಗಳಲ್ಲಿ ಮುಸ್ಲಿಂ ಮಹಿಳೆಯರದು 14% ಮಾತ್ರ ಇರುತ್ತೆ. ಇನ್ನೊಂದು, ಮುಸ್ಲಿಮ್ಸ್ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ, ತಲಾ ಖರ್ಚು. ಮುಸ್ಲಿಂ ಕಮ್ಯುನಿಟಿದು ಮಂತ್ಲಿ ಪ್ರತಿಯೊಂದು ಮನೆಗಳಿಗೆ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 830 ರೂಪೀಸ್ ಮಾತ್ರ. ಅದೇ ಕ್ರಿಶ್ಚಿಯನ್ಸ್ 130, 1300 ಬಂದಿದೆ. ಸಿಖ್ ಕಮ್ಯುನಿಟಿದು 1500. ಸಿಖ್ ಕಮ್ಯುನಿಟಿ ಒಂದು ಮನೆಯಲ್ಲಿ ಖರ್ಚು ಮಾಡೋದಕ್ಕಿಂತ ಕಡಿಮೆ, ಅರ್ಧ 50% ಕಡಿಮೆ ಖರ್ಚು ಮಾಡೋದು ಮುಸ್ಲಿಂ ಫ್ಯಾಮಿಲೀಸ್ಗಳಲ್ಲಿ, ಮುಸ್ಲಿಂ ಮನೆಗಳಲ್ಲಿ. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಎಷ್ಟು ನಾವು ಬಡತನಲ್ಲಿದ್ದೇವೆ ಅಂತ. ಇದರಲ್ಲಿ ನಾವು ನೋಡಬಹುದು. ಮತ್ತೆ ಡ್ರಾಪ್ ಔಟ್, ಪ್ರತಿ ವರ್ಷ ಹೈಸ್ಕೂಲ್ ಅಲ್ಲಿ 50,000 ಮುಸ್ಲಿಂ ಯುವಕರು ಹೈಸ್ಕೂಲ್ ಲೆವೆಲ್ ಅಲ್ಲಿ ಡ್ರಾಪ್ ಔಟ್ ಆಗ್ತಾರೆ. 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿಯಲ್ಲಿ ಹೈಸ್ಕೂಲ್ ಅಲ್ಲಿಯೇ ಶಾಲೆ ಬಿಟ್ಟು ಒಂದ ಗ್ಯಾರೇಜ್ಗೆ ಹೋಗೋದು, ಅಥವಾ ರಿಕ್ಷಾ ಬಿಡೋದು, ಅಥವಾ ಕ್ರಿಕೆಟ್ ಆಡೋದು. ಇದಕ್ಕೆ ಆರ್ಥಿಕ ಕಾರಣ ಮಾತ್ರ ಅಲ್ಲ, ಪೋಷಕರು, ಮನೆಯ ಪೇರೆಂಟ್ಸ್ ಗೆಲ್ಲ ಬೇಜವಾಬ್ದಾರಿ ಸಹ ಉಂಟು. 50,000 ಮಕ್ಕಳು ಮುಸ್ಲಿಂ ಕಮ್ಯುನಿಟಿ, ಕರ್ನಾಟಕದಲ್ಲಿ ಮಾತ್ರ 50,000 ಮುಸ್ಲಿಂ ಮಕ್ಕಳು ಹೈಸ್ಕೂಲ್ ಲೆವೆಲ್ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಈ ಡ್ರಾಪ್ ಔಟ್ ಬಗ್ಗೆ ವಿಶೇಷ, ಯಾಕಂದ್ರೆ ಕನಿಷ್ಠ ಒಂದು SSLC ಪಾಸ್ ಆಗಲಿಕ್ಕೆ ಆಗದಿದ್ರೆ ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಹ ಸಿಗುದಿಲ್ಲ, ಪಾಸ್ಪೋರ್ಟ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಕನಿಷ್ಠ SSLC ವರೆಗೆ ಸಹ ನಮ್ಮ ಮಕ್ಕಳನ್ನು ಕಲಿಸುವಂತ ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಪೋಷಕರಿಗಿಲ್ಲ. ಅದು ಮಾತ್ರ ಇನ್ನೊಂದು ಹಂತದಲ್ಲಿ ಸಂಘ ಪರಿವಾರ ಮತ್ತು RSS ಮತ್ತು ಕಮ್ಯುನಿಸ್ಟ್ ಲೆಫ್ಟಿಸ್ಟ್ಗಳು ಮುಸ್ಲಿಂ ವಿದ್ಯಾವಂತ ಮುಸ್ಲಿಮರನ್ನು, ಯುವಕರನ್ನು ಹಂತವಾಗಿ ಇಸ್ಲಾಂ ಧರ್ಮದಿಂದ ದೂರ ಹೋಗುವಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಮುಸ್ಲಿಂ ಪ್ರಗತಿಪರ, ಪ್ರೋಗ್ರೆಸಿವ್ ಮುಸ್ಲಿಂ ಅಂತ ಹೇಳ್ಕೊಂಡು ಬೇರೆ ಬೇರೆ NGO ಮಾಡಿ, ಬೇರೆ ಬೇರೆ ಸೆಮಿನಾರ್ ಮಾಡಿ, ಎಜುಕೇಟೆಡ್ ಮುಸ್ಲಿಂ ಮತ್ತು ಯುವಕರನ್ನು ಟಾರ್ಗೆಟ್ ಮಾಡಿ ಇಸ್ಲಾಂ ಇಂದ ದೂರ ಮಾಡುವಂತ ದೊಡ್ಡ ಮಟ್ಟದ ಕೆಲಸ ಒಂದು ಕಡೆ RSS ಮಾಡ್ತಾ ಉಂಟು, ಇನ್ನೊಂದು ಕಡೆ ಕಮ್ಯುನಿಸ್ಟರು ಮಾಡ್ತಾ ಉಂಟು. ಅದು ಮಾತ್ರ ಅಲ್ಲ, ಈ ವಿದ್ಯಾವಂತ ಮುಸಲ್ಮಾನರು ಈಗಲೂ ಇಸ್ಲಾಮಿನ ಬಗ್ಗೆ, ತಲಾಕ್ನ ಬಗ್ಗೆ ಮತ್ತು ಬಹುಪತ್ನಿತ್ವ ಬಗ್ಗೆ, ನಮ್ಮ ಕುಟುಂಬ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಈಗಾಗಲೇ ಆರಂಭಿಸಿದ್ದಾರೆ. ಈ ದೊಡ್ಡ ದುರಂತ, ಯಾಕಂದ್ರೆ ಭವಿಷ್ಯದಲ್ಲಿ ಈ ರೀತಿ ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಇಸ್ಲಾಮಿನ ಹೆಸರಲ್ಲಿಕ್ಕೆ ಹೊಸ ಜನರೇಷನ್ ಸಿಗ್ಲಿಕ್ಕಿಲ್ಲ. ಆದ ಕಾರಣ ವಿಶೇಷವಾಗಿ ಧಾರ್ಮಿಕ ಮುಖಂಡರು ಮತ್ತು ನಿಮ್ಮಂತಹ ವಿದ್ಯಾವಂತ ಹಿರಿಯರು ಮತ್ತು ಬಿಸಿನೆಸ್ ಮ್ಯಾನ್ಗಳು ಎಲ್ಲರೂ ಸಹ ಇಸ್ಲಾಮಿಂದ ದೂರ ಹೋಗುವಂತ ಜನರು, ಕಮ್ಯುನಿಸ್ಟರು ಮತ್ತು RSS ನ ಸಿದ್ಧಾಂತದಿಂದ ಆಕರ್ಷಿತರಾಗಿ ಲೆಕ್ಕಕ್ಕಿಂತ ಹೆಚ್ಚು ಸೆಕ್ಯುಲರ್ ಆಗುವಂತ ಮುಸಲ್ಮಾನರು ಮತ್ತೆ ಹತ್ತಿರ ತರಬೇಕು, ಅವರನ್ನು ಆರ್ಗನೈಸ್ ಮಾಡಬೇಕು. ಇನ್ನೊಂದು ದೊಡ್ಡ, ಕೇರಳದಲ್ಲಿ ಕಮ್ಯುನಿಸ್ಟ್ ಒಂದು ಸೆಂಟರ್ ಮಾಡಿದ್ದಾರೆ, ಕೋಆಪರೇಟಿವ್ ಹಾಸ್ಪಿಟಲ್ ಅಂತ. ಅಂತಹ ಕೋಆಪರೇಟಿವ್ ಸಿಸ್ಟಮ್ ನಮ್ಮಲ್ಲಿ ಅಡಾಪ್ಟ್ ಮಾಡಿದ್ರೆ ತುಂಬಾ ಸಕ್ಸಸ್ ಆಗಿ ಮಾಡಬಹುದು. ಯಾವತ್ತಂದ್ರೆ, ಒಂದು 10 ಮಂದಿ ಡಾಕ್ಟರ್ಗಳು, ಒಂದು 10 ಮಂದಿ ಬಿಸಿನೆಸ್ ಮ್ಯಾನ್ಗಳು, 4-5 ಮೌಲಾನಾಗಳು ಸೇರ್ಕೊಂಡು ಒಂದು ಕೋಆಪರೇಟಿವ್ ಸೊಸೈಟಿ ಮಾಡೋದು, ಸೊಸೈಟಿ ಮಾಡಿ ಒಂದು ಹಾಸ್ಪಿಟಲ್ ನಡೆಸೋದು. ಆರಾಮ್ಸೆ ಒಳ್ಳೆ ಪ್ರಾಫಿಟಬಲ್ ಆಗಿ ಹಾಸ್ಪಿಟಲ್ ನಡೆಸಬಹುದು. ಕೇರಳದಲ್ಲಿ ಸಕ್ಸಸ್ ಆಗ್ತಾ ಉಂಟು. ನಮ್ಮಲ್ಲಿ ಹಾಸ್ಪಿಟಲ್ ಈಗಲೂ ಸಹ ನಾವು ಡಿಪೆಂಡ್ ಆಗಿರೋದು ಒಂದ ಕ್ರೈಸ್ತರ ಹಾಸ್ಪಿಟಲ್ಗೆ, ಸರ್ಕಾರಿ ಆಸ್ಪತ್ರೆಗೆ, ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ. ಆದ ಕಾರಣ ಮುಸ್ಲಿಂ ಹಿರಿಯರು ಈ ಬಗ್ಗೆ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಹಾಸ್ಪಿಟಲ್ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು, ದೊಡ್ಡ ವೆಂಚರ್ ಅಂತ ತಗೋಬೇಕು. ಇನ್ನೊಂದು, ಮುಸ್ಲಿಂ ಪ್ರೊಫೆಷನಲ್ ಇದ್ದಾರೆ, ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು, ಇವರ ನೆಟ್ವರ್ಕ್ ಮಾಡಬೇಕು ಇಡೀ ಕರ್ನಾಟಕದಲ್ಲಿ. ಒಂದು ವೆಬ್ಸೈಟ್ ಮಾಡಿ, ಅಥವಾ ಯಾವುದೇ ಪಬ್ಲಿಕ್ ರಿಲೇಷನ್ ಸೊಸೈಟಿ ಮಾಡಿ ವೆಬ್ಸೈಟ್. ಈಗ RSS ನವರು ಇಂಡಿಯಾದಲ್ಲಿ ಪ್ರೊಫೆಷನಲ್ ಗಳಿಗೆ ಸಪರೇಟ್ ಆಗಿ ಪಬ್ಲಿಕ್ ರಿಲೇಷನ್ ಸೊಸೈಟಿ ಮಾಡಿದ್ದಾರೆ. ಎಲ್ಲ ಕಡೆ ಇದೆ, ಎಲ್ಲಾ ಸಿಟೀಸ್ ಇದೆ. ಅಂತಹ ಪಬ್ಲಿಕ್ ರಿಲೇಷನ್ ಸೊಸೈಟಿಗಳು ಅಥವಾ ಪಬ್ಲಿಕ್ ರಿಲೇಷನ್ ಸಂಘಟನೆಗಳು, ವಕೀಲರಿಗೆ ಬೇರೆ, ಡಾಕ್ಟರ್ಗೆ ಬೇರೆ, ಬಿಸಿನೆಸ್ ಮ್ಯಾನ್ಗಳಿಗೆ ಬೇರೆ, ಗ್ರಾನೈಟ್ ಬಿಸಿನೆಸ್ ಮಾಡೋರಿಗೆ ಬೇರೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಬೇರೆ, ಈ ರೀತಿ ಒಂದು ನೆಟ್ವರ್ಕ್ ಮಾಡಿದ್ರೆ ಬಿಸಿನೆಸ್ ನಮ್ಮ ಒಳಗಿನೇ ಆಪಸ್ಸಲ್ಲಿ ಮಾಡಬಹುದು, ಆಪಸ್ಸಲ್ಲಿ ಸಾಲ ಕೊಡಬಹುದು. ಇಂತಹ ನೆಟ್ವರ್ಕ್ ಮಾಡಬೇಕು. ಅದು ಮಾತ್ರ ಅಲ್ಲ, ದೊಡ್ಡ ಸಮಸ್ಯೆ ಕರ್ನಾಟಕ ಮುಸಲ್ಮಾನರಿಗೆ ಹೌಸಿಂಗ್, ಮನೆಯಲ್ಲಿ ಜೋಪಡಪಟ್ಟಲ್ಲಿ ಅವರಿಗೆ ಮನೆ ಬೇಕು. ಮನೆಗೆ ಹೌಸಿಂಗ್ ಸೊಸೈಟಿ ಮಾಡಿದ್ರೆ ಸರ್ಕಾರದಿಂದ ನಿಮಗೆ ಭೂಮಿ ಬರ್ತದೆ, ಫಂಡಿಂಗ್ ಬರ್ತದೆ, ಸಬ್ಸಿಡಿ ಬರ್ತದೆ, ಮತ್ತೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ಸಬ್ಸಿಡಿ. ಅದಕ್ಕೆ ಹೌಸಿಂಗ್ ಸೊಸೈಟಿಗಳು ಮಾಡಬೇಕು, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಮಾಡಬೇಕು.
ಈ ರೀತಿ ಸೊಸೈಟಿಯ ಕಾನ್ಸೆಪ್ಟ್ಗಳಿಂದ ನಾವು ಆರ್ಥಿಕವಾಗಿ ಮೇಲೆ ತರಬಹುದು. ಇನ್ನೊಂದು ದೊಡ್ಡ ಸಮಸ್ಯೆ ಸಣ್ಣ ಸಣ್ಣ ಹಳ್ಳಿಗಳಿವೆ. ಹುಬ್ಬಳ್ಳಿಯಲ್ಲಿ ನಾವು ನೋಡಿದ್ದೇವೆ, ಹುಬ್ಳಿಯಲ್ಲಿ ಅಥವಾ ದೊಡ್ಡ ಉತ್ತರ ಕನ್ನಡ ಭಾಗದಲ್ಲಿ 5,000 ರೂಪಾಯಿ 10,000 ರೂಪಾಯಿ ಸಣ್ಣ ಸಾಲಕ್ಕಾಗಿ ಮಹಿಳೆಯರು ಪ್ರೈವೇಟ್ ಮನಿ ಲಾಂಡರ್ ಫೈನಾನ್ಸ್ ನವರ ದುಡ್ಡು ತಗೊಳ್ಳೋದು. ಅವರು ಪ್ರತಿ ವಾರ ಕಟ್ಟಿ 5 ವರ್ಷ 10 ವರ್ಷ ಅದು ಸಾಲ ಹೋಗೋದೇ ಇಲ್ಲ. ಅದಕ್ಕಾಗಿ ನಮ್ಮ ಶ್ರೀಮಂತರು ಒಂದೊಂದು ಮದುವೆಗೆ 2 ಕೋಟಿ 3 ಕೋಟಿ ಖರ್ಚು ಮಾಡ್ತಾರೆ. ನೀವೊಂದು ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಯಾಕೆ ಮಾಡ್ತಾ ಇಲ್ಲ? 10,000 20,000 ಒಂದು ಕುಟುಂಬಕ್ಕೆ ಕೊಟ್ಟು 4-5 ಮಹಿಳೆಯರಿಗೆ ಏನಾದ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಈ ಸಾಲವನ್ನು ಸಂದಾಸಿ ಮೈಕ್ರೋ ಫೈನಾನ್ಸ್ ಮಾಡಬೇಕು ಮತ್ತು ಕೋಆಪರೇಟಿವ್ ಫಂಡಿಂಗ್ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ಬ್ಯಾಂಕ್ಗಳು ತಾರತಮ್ಯ ಚಾಚಾರ್ ಕಮಿಟಿಯಲ್ಲಿ ಓಪನ್ ಆಗಿ ಹೇಳಾಗಿದೆ, ಮುಸ್ಲಿಂ ಏರಿಯಾ ಮೊಹಲ್ಲಾದಲ್ಲಿ ಎಟಿಎಂ ಮಿಷಿನ್ ಇರೋದಿಲ್ಲ, ಬ್ಯಾಂಕ್ ಇರೋದಿಲ್ಲ, ಬ್ಯಾಂಕ್ ಇದ್ರೆ ಸಾಲ ಕೊಡೋದಿಲ್ಲ. ಈ ರೀತಿಯಂತ ವ್ಯವಸ್ಥೆ ಇರುವಾಗ ನಾವು ಪ್ರೈವೇಟ್ ಫಂಡಿಂಗ್ ಯಾಕೆ ಮಾಡಬಾರ್ದು? ನಮ್ಮ ಜಕಾತ್ನ ದುಡ್ಡು ಭಿಕ್ಷುಕರನ್ನು ಮತ್ತೆ ಭಿಕ್ಷುಕರನ್ನು ಮಾಡುವುದಲ್ಲ, ನಮ್ಮ ಜಕಾತ್ನ ದುಡ್ಡಿಂದ ನಮ್ಮ ಸಮುದಾಯ ಸ್ವಾವಲಂಬನೆ ಆಗಿ ಒಂದು ಬಿಸ್ನೆಸ್ ಮಾಡಿ ಮುಂದಿನ ವರ್ಷ 1-2 ವರ್ಷದಲ್ಲಿ ಅವರು ಸಹ ಜಕಾತ್ ಕೊಡುವಂತ ವ್ಯವಸ್ಥೆಗೆ, ಅಂತಹ ವ್ಯವಸ್ಥೆ ಕಾನ್ಸೆಪ್ಟ್ ಆಗಿದೆ ಇಸ್ಲಾಮಿನ ಜಕಾತ್ ವ್ಯವಸ್ಥೆ. ಅದನ್ನು ನಾವು ಗಟ್ಟಿ ಮಾಡಬೇಕು. ಜಕಾತ್ ಭಿಕ್ಷುಕರ ರಂಜಾನ್ ಮಹಿನೆ ಬಿಕಾರಿಯನ್ನು ರೆಡಿ ಮಾಡುವಂತ ವ್ಯವಸ್ಥೆ ಅಲ್ಲ ಜಕಾತ್. ಜಕಾತ್ ಅಂದ್ರೆ ಮುಸ್ಲಿಂ ಸಮುದಾಯವನ್ನು ಎಕನಾಮಿಕಲಿ ಎಂಪವರ್ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ. ಜಕಾತ್ ವ್ಯವಸ್ಥೆಯನ್ನು ನಾವು ಯೂಸ್ ಮಾಡಬೇಕು. ಅದು ಮಾತ್ರ ಗವರ್ಮೆಂಟ್ ಇಂದ ಈ ಸಾರಿ ಸಿದ್ದರಾಮಯ್ಯ ಬಜೆಟ್ 2,750 crore 2,750 ಕೋಟಿ ರೂಪಾಯಿ ಮೈನಾರಿಟಿಗೆ ವಿಶೇಷವಾಗಿ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಆ ದುಡ್ಡು ಹೆಚ್ಚಾಗಿ ಹೋಗುವುದಿಲ್ಲ ಒಂದು ಪೊಲಿಟಿಷಿಯನ್ಗಳಿಗೆ, ಅರ್ಧ ದುಡ್ಡು ಸುಳ್ಳು ಹೆಸರಲ್ಲಿ ಮಾಡುವಂತ NGOಗಳಿಗೆ, ಕೆಲವು ಬ್ಯೂರೋಕ್ರಾಟ್ಗಳಿಗೆ ಅಥವಾ ಅಧಿಕಾರಶಾಹಿಗಳಿಗೆ ಹೋಗ್ತದೆ. ಜೆನ್ಯೂನ್ ಆಗಿ ಕೆಲಸ ಮಾಡುವಂತಹ ಸೋಷಿಯಲ್ ವರ್ಕರ್ಗಳು, ನಿಮ್ಮಂತಹ ಒಳ್ಳೆಯವರು ಗವರ್ಮೆಂಟ್ ಸ್ಕೀಮ್ ಡೈರೆಕ್ಟ್ ಆಗಿ ಜನರಿಗೆ ತಲುಪಿಸುವಂತ ದೊಡ್ಡ ಕೆಲಸ ಮಾಡಬೇಕು. ಅದು ಮುಸ್ಲಿಂ ಪೊಲಿಟಿಷಿಯನ್ಗಳು ಮಾಡ್ತಾರೆ. ಯಾಕೆಂದ್ರೆ ಬೇರೆ ಕಮ್ಯುನಿಟಿಗೆ ಕಂಪೇರ್ ಮಾಡಿದ್ರೆ ಮುಸ್ಲಿಂ ಪೊಲಿಟಿಷಿಯನ್ಗಳು ಹೆಚ್ಚು ಕರಪ್ಟ್ ಆಗಿದ್ದಾರೆ. 40% ವಕ್ಫಿನ ಆಸ್ತಿಯನ್ನು ಮಾರಿದಂತಹ ಇದೇ ಸಮುದಾಯದ ನಾಯಕರಾಗಿದ್ದಾರೆ. ಅದಕ್ಕೆ ಗವರ್ಮೆಂಟ್ ನ ಸ್ಕೀಮ್ಗಳನ್ನು ಹೆಚ್ಚು ಅದರ ಬಗ್ಗೆ ಮಾಹಿತಿ ತೆಗೆದು ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಆಗ ಇನ್ಶಾಅಲ್ಲಾ ಭವಿಷ್ಯದಲ್ಲಿ ಕರ್ನಾಟಕದ ಮುಸಲ್ಮಾನರು ಯಾವ ರೀತಿ ಕೇರಳದ ಮುಸಲ್ಮಾನರು ಗಟ್ಟಿಯಾಗಿದ್ದಾರೆ ಆ ರೀತಿ ಕರ್ನಾಟಕದ ಮುಸಲ್ಮಾನರು ಸಹ ಗಟ್ಟಿ ಆಗ್ಬಹುದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಾಹ್ ಅಲ್ಹಮ್ದುಲಿಲ್ಲಾಹ್.